ಪ್ರತಿ ಸೀಸನ್ ಬಿಗ್ ಬಾಸ್ ನಡೆದಾಗ್ಲೂ ಯಾರು ಗೆಲ್ತಾರೆ ಅನ್ನೋದು ಕೊನೆ ಹಂತದಲ್ಲಿ ಗೊತ್ತಾಗ್ತಾ ಇತ್ತು. ಆದರೆ ಎಲ್ಲರೂ ಈ ಬಾರಿ ಅತಿ ಹೆಚ್ಚು ಟ್ರೋಲ್ ಮಾಡಿದ್ದು ಮುಂಚಿತವಾಗಿಯೇ, ಅಂದರೆ ಬಿಗ್ ಬಾಸ್ ನಡೀತಾ ಇರುವಂಥ ದಿನದಿಂದಲೇ ಈಗಲೇ ಬಿಗ್ ಬಾಸ್ನ ವಿನ್ನರ್ ಯಾರು ಅಂತ ಗೊತ್ತಾಗಿರೋ ಸೀಸನ್ ಅಂದರೆ ಇದೆ ಅಂತ ಅನ್ಸುತ್ತೆ ಅಂತ ತುಂಬ ಜನ ಹೇಳ್ತಾ ಇದ್ರು. ಅಂದರೆ ಗಿಲ್ಲಿನೇ ಈ ಬಾರಿ ಬಿಗ್ ಬಾಸ್ ಗೆಲ್ಲೋದು ಅನ್ನೋದು ಬಿಗ್ ಬಾಸನ್ನು ನೋಡ್ತಾ ಇದ್ದ ಮೊದಲ ದಿನದಿಂದ ಇಲ್ಲಿವರೆಗೂ ಅನಿಸಿದೆ. ಇಷ್ಟು ದಿನವರೆಗೂ ನಮಗೆ ಕೊನೆಯವರೆಗೂ ಕನ್ಫ್ಯೂಷನ್ಸ್ ಇರ್ತಿತ್ತು, ಯಾರು ಗೆಲ್ತಾರೆ, ಅವರ ಅಂತ. ಆದರೆ ಈ ಬಾರಿ ಬಿಗ್ ಬಾಸ್ ಗೆಲ್ಲೋದು ಖಡಾಖಂಡಿತವಾಗಿಯೂ ಕೂಡ ಗಿಲ್ಲಿ 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 ಅನ್ನೋದನ್ನು ಅನೇಕ ಜನ ಹೇಳ್ತಾ ಇದ್ದಾರೆ. ಕಾರಣ ಇಷ್ಟೇನೆ, ಗಿಲ್ಲಿನ ಬಿಟ್ಟು ಇನ್ಯಾರೂ ಕೂಡ ಚೆನ್ನಾಗಿ ಆಟ ಆಡ್ತಾ ಇಲ್ಲ, ಗಿಲ್ಲಿ ಒಬ್ಬರೇನೆ ಚೆನ್ನಾಗಿ ಆಟ ಆಡ್ತಾ ಇರೋದು. ಈ ಸೀಸನ್ ಯಾರಾದರೂ ನೋಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಗಿಲ್ಲಿ ಇಲ್ಲ ಅಂತಂದರೆ ಹಿಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಈ ಸೀಸನ್ ಅನ್ನೋದನ್ನು ಅನೇಕ ಮಂದಿ ಹೇಳ್ತಾ ಇದ್ದಾರೆ. ಆದರೆ ಬಿಗ್ ಬಾಸ್ನಲ್ಲಿ ಗಿಲ್ಲಿ ಗೆಲ್ಲೋದೇ ಇಲ್ಲ ಅನ್ನೋದನ್ನು ಜ್ಯೋತಿಷರೊಬ್ಬರು ಭವಿಷ್ಯ ನೋಡ್ತಿದ್ದಾರೆ. ಈ ಭವಿಷ್ಯ ಗಿಲ್ಲಿ ಅಭಿಮಾನಿಗಳನ್ನು ರೊಚ್ಚಿಗೆಬ್ಬಿಸುವಂತೆ ಮಾಡಿದೆ ಮತ್ತು ಚಿಂತೆಯನ್ನು ಉಂಟು ಮಾಡುವಂತೆ ಮಾಡಿದೆ. ಈ ಬಾರಿ ಗಿಲ್ಲಿ ಗೆಲ್ಲೋದಿಲ್ಲ, ಒಬ್ಬ ಲೇಡಿ, ಒಬ್ಬ ಸ್ತ್ರೀ ಈ ಬಾರಿಯ ಬಿಗ್ ಬಾಸನ್ನು ಗೆಲ್ತಾರೆ ಅನ್ನೋದನ್ನು ಪ್ರಖ್ಯಾತ ಜ್ಯೋತಿಷರೊಬ್ಬರು ಭವಿಷ್ಯ ನೋಡ್ತಿದ್ದಾರೆ. ಅಷ್ಟಕ್ಕೂ ಆ ಭವಿಷ್ಯ ನೋಡಿದಂಥ ಜ್ಯೋತಿಷರು ಏನೇನು ಹೇಳಿದ್ದಾರೆ, ಒಂದು ಟ್ವೀಟ್ ಮಾಡಿದ ನಂತರ ಮತ್ತೆ ಇನ್ಯಾವೆಲ್ಲ ಟ್ವೀಟ್ ಮಾಡಿದ್ದಾರೆ, ಹಾಗಿದ್ರೆ ಬಿಗ್ ಬಾಸನ್ನು ಗೆಲ್ತಾ ಇರುವಂಥ ಆ ಲೇಡಿ ಯಾರು ಅನ್ನೋದನ್ನು ಕೂಡ ಹೇಳಿದ್ದಾರಾ, ಹಾಗಿದ್ರೆ ಆ ಚಾನ್ಸ್ ಯಾರಿಗಿದೆ, ಯಾರ ಲಕ್ ಚೆನ್ನಾಗಿದೆ, ಯಾರ ಅದೃಷ್ಟ ಕೈ ಕೊಡುತ್ತೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ನಟ ಗಿಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೇನೆ ಬಿಗ್ ಬಾಸ್ ಸೀಸನ್ನ ವಿನ್ನರ್ ಅನ್ನೋದನ್ನು ಕರಿತಾ ಇದ್ದಾರೆ. ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಗಿಲ್ಲಿನೇ. ಸುಮ್ಮನೆ ಯಾಕೆ ಆಟ ಆಡಿಸ್ತಾ ಇದ್ದೀರಾ, ಅನೌನ್ಸ್ ಮಾಡಿಬಿಡಿ. ಸುಮಾರು ತಿಂಗಳುಗಳ ಕಾಲ ಇದನ್ನು ಎಳ್ಕೊಂಡು ಹೋಗೋ ಬದಲು ಅಥವಾ ಸುಮಾರು ವಾರಗಳ ಕಾಲ ಇದನ್ನು ಎಳ್ಕೊಂಡು ಹೋಗೋ ಬದಲು ಈಗಲೇ ಅನೌನ್ಸ್ ಮಾಡಿ ಗಿಲ್ಲಿನೇ ಗೆಲ್ಲೋದು, ಗಿಲ್ಲಿನ ಬಿಟ್ಟು ಬೇರೆ ಇನ್ಯಾರು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ಹೇಳಲಾಗ್ತಾ ಇದೆ. ಆದರೆ ಗಿಲ್ಲಿಗಿರುವಂಥ ಫ್ಯಾನ್ ಬೇಸು ಮತ್ತು ಗಿಲ್ಲಿಗೆ ಎಲ್ಲರೂ ವೋಟ್ ಹಾಕ್ತಾ ಇರೋದು, ಗಿಲ್ಲಿನೇ ಗೆಲ್ಲಬೇಕು ಅಂತ ಅಂದ್ಕೊಳ್ತಾ ಇರೋದು, ಕಂಟೆಂಟ್ ಕೊಡ್ತಾ ಇರೋದು, ನಗಿಸ್ತಾ ಇರೋದು, ಕ್ವಾಟ್ಲೆ ಮಾಡ್ತಾ ಇರೋದು, ಕೀಟ್ಲೆ ಮಾಡ್ತಾ ಇರೋದು, ಇರಿಟೇಟ್ ಮಾಡ್ತಾ ಇರೋದು, ಗೇಮ್ಸ್ ಆಡ್ತಾ ಇರೋದು, ಸ್ಟ್ರಾಟರ್ಜಿ ಮಾಡ್ತಾ ಇರೋದು ಎಲ್ಲನೂ ಕೂಡ ಗಿಲ್ಲಿನೇ ಗೆಲ್ತಾರೆ ಅಂತ. ಅದೇ ಪ್ರಶಾಂತ್ ಕಿಣಿ ಅನ್ನುವಂಥ ಫೇಮಸ್ ಜ್ಯೋತಿಷರೊಬ್ಬರು ಯಾವುದೇ ಕಾರಣಕ್ಕೂ ಈ ಸೀಸನನ್ನು ಗಿಲ್ಲಿ ಗೆಲ್ಲೋದೇ ಇಲ್ಲ, ಬಿಗ್ ಬಾಸ್ ಸೀಸನ್ 12 ಗೆಲ್ಲೋದು ಒಬ್ಬ ಮಹಿಳಾ ಮಣಿ ಅನ್ನೋದನ್ನು ಟ್ವೀಟ್ ಮಾಡ್ತಾರೆ, ಭವಿಷ್ಯವನ್ನು ನುಡಿತಾರೆ. ಇವರು ಈ ಹಿಂದೆ ಕುಮಾರಸ್ವಾಮಿ ಅಧಿಕಾರಕ್ಕೆ ಬರ್ತಾರೆ, ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ ಆಗ್ತಾರೆ, ಹೀಗೆ ಅನೇಕ ರೀತಿಯಾದಂಥ ಪ್ರಮುಖ ರಾಜಕೀಯ ವಿಚಾರದ ಬಗ್ಗೆ ಭವಿಷ್ಯ ಹೇಳಿದ್ದು ಉಂಟು, ಅದು ಸತ್ಯ ಆಗಿದ್ದು ಉಂಟು. ಪ್ರಶಾಂತ್ ಕಿಣಿ ಅವರು ಇದೀಗ ಗಿಲ್ಲಿಯ ಬಗ್ಗೆ ಭವಿಷ್ಯ ನುಡಿದಿದ್ದು ಹಲವರು ಅವರಿಗೆ ಒತ್ತಾಯ ಮಾಡಿದ್ರಂತೆ, ನೀವು ಬಿಗ್ ಬಾಸ್ ಸೀಸನ್ 12 ಬಗ್ಗೆ ಭವಿಷ್ಯ ನುಡಿರಿ ಅಂತ. ಆ ಕಾರಣಕ್ಕೆ ಅವರು ಎಲ್ಲರ ಡೇಟ್ ಆಫ್ ಬರ್ತನ್ನು ನೋಡಿ ಮತ್ತು ಯೋಗವನ್ನು ನೋಡಿ ಗಿಲ್ಲಿ ಗೆಲ್ಲಲ್ಲ ಅನ್ನುವಂಥ ಭವಿಷ್ಯವನ್ನು ನುಡಿದಿದ್ದಾರೆ. ಇದಕ್ಕೆ ಅನೇಕ ಅಭಿಮಾನಿಗಳು ಕಮೆಂಟನ್ನು ಕೂಡ ಹಾಕಿದ್ದಾರೆ. ಕೆಲವರು ನೆಗೆಟಿವ್ ಹಾಕಿದರೆ, ಕೆಲವರು ಪಾಸಿಟಿವ್ ಆಗಿ ಹಾಕಿದ್ದಾರೆ. ಇಲ್ಲಿ ಲೇಡಿ ಒಬ್ಬರು ಬಿಗ್ ಬಾಸ್ ಗೆಲ್ತಾರೆ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ವಿಶ್ಲೇಷಣೆಯನ್ನು ಕೂಡ ಮಾಡೋದಕ್ಕೆ ಶುರು ಮಾಡಲಾಗಿದೆ. ಹೌದು, ಗಿಲ್ಲಿ ಜೊತೆಗೇ ಇರುವಂಥ ಕಾವ್ಯ, ಗಿಲ್ಲಿಯಿಂದ ಫೇಮಸ್ ಆಗ್ತಿರುವಂಥ ಕಾವ್ಯ, ಗಿಲ್ಲಿಯಿಂದ ಹೆಸರನ್ನು ಪಡ್ಕೊಳ್ತಿರೋ ಕಾವ್ಯ ಖಂಡಿತವಾಗಿಯೂ ಕೂಡ ಗೆಲ್ತಾರೆ. ಈ ಹಿಂದೆ ಆಗಿರೋದು ಕೂಡ ಅದೇ, ಯಾಕಂದರೆ ಗಗನ ಅವರನ್ನು ಕೂಡ ಗಿಲ್ಲಿನೇ ಗೆಲ್ಲಿಸಿದ್ದು, ಗಿಲ್ಲಿ ಜೊತೆ ಗೆದ್ದಿದ್ದಕ್ಕೇ ಗಗನ ಗೆದ್ದಿದ್ದು. ಅಲ್ಲೂ ಜಿ ಕನ್ನಡದಲ್ಲೂ ಅದೇ ಥರ ಆಗೋಯ್ತು. ಗಿಲ್ಲಿ ಬಂದ ನಂತರ ಅವರಿಬ್ಬರ ಕೆಮಿಸ್ಟ್ರಿ ವರ್ಕೌಟ್ ಆಗಿ, ಅವರಿಬ್ಬರ ಕಾಮಿಡಿ ವರ್ಕೌಟ್ ಆಗಿ ಗಗನ ಗೆದ್ದರು. ಇಲ್ಲೂ ಕೂಡ ಕಾವ್ಯ ಅವರು ಕೊನೆಯವರೆಗೂ ಗಿಲ್ಲಿ ಜೊತೆ ಗೆದ್ದು ಗಿಲ್ಲಿಯನ್ನು ಕೊನೆ ಹಂತದಲ್ಲಿ ಸೋಲಿಸ್ತಾರೆ. ಗಿಲ್ಲಿಯಿಂದ ಸಂಪೂರ್ಣವಾದಂಥ ಇಮೇಜನ್ನು ಪಡ್ಕೊಳ್ಳುವಂಥ ಕಾವ್ಯ ತಾನು ಏನು ಮಾಡದೇ ಇದ್ರೂ, ಆಟನೇ ಆಡದೇ ಇದ್ರೂ ಬಿಗ್ ಬಾಸನ್ನು ಗೆಲ್ಲಬಹುದು ಅನ್ನೋದನ್ನು ಅನೇಕ ಅಭಿಮಾನಿಗಳು ಕಮೆಂಟ್ ಮಾಡಿದ್ದಾರೆ. ಕಾವ್ಯ ಅದಕ್ಕೇ ಗಿಲ್ಲಿ ಸಹವಾಸ ಮಾಡಿರೋದು, ಸ್ಟ್ರಾಟರ್ಜಿಯನ್ನು ಮಾಡಿಕೊಂಡೇ ಬೇಕು ಅಂತಲೇ ಗಿಲ್ಲಿ ಜೊತೆಗಿರೋದು. ಆದರೆ ಗಿಲ್ಲಿಗೆ ಗೊತ್ತಾಗ್ತಾ ಇಲ್ಲ, ಮಂಗನ ಥರ ಕಾವ್ಯನನ್ನು ಸಪೋರ್ಟ್ ಮಾಡ್ಕೊಳ್ತಾ ಇದ್ದಾನೆ. ಕಾವ್ಯ ಏನೂ ಕಷ್ಟಪಡ್ದೇನೆ ಏಣಿಯನ್ನು ಹತ್ಕೊಂಡು ಈಸಿಯಾಗಿ ಬರ್ತಾ ಇದ್ದಾರೆ. ಸೊ ಕೊನೆಯದಾಗಿ ಇದೇ ಆಗುತ್ತೆ, ನೋಡ್ತಾ ಇರಿ ಅಂತ ಅನೇಕರು ಕಮೆಂಟ್ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಕಾವ್ಯ ಏನು ತಾನೇ ಆಟ ಆಡ್ತಾರೆ, ಸ್ವಲ್ಪನೂ ಚೆನ್ನಾಗೇ ಆಟ ಆಡಲ್ಲ ಅಂತ. ಇನ್ನು ಕೆಲವರು
ನಮಗೆ ಮೊದಲೇ ಗೊತ್ತಿತ್ತು ಈ ವರ್ಷ ರಕ್ಷಿತಾ ಶೆಟ್ಟಿ ಗೆದ್ದೇ ಗೆಲ್ತಾರೆ. ತುಂಬ ಅದ್ಭುತವಾಗಿ ಆಟ ಆಡ್ತಾ ಇದ್ದಾರೆ. ಆಟ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಎಲ್ರಿಗೂ ಟಕ್ಕರ್ ಕೊಡ್ತಾ ಇದ್ದಾರೆ. ಅವರು ಇವರು ವಯಸ್ಸು ಸೆಲೆಬ್ರಿಟಿ ಅಂತ ಏನು ಮುಖ ನೋಡ್ತಾ ಇಲ್ಲ. ಏನಿದೆಯೋ ಅದನ್ನೇ ಮಾತಾಡ್ತಾ ಇದ್ದಾರೆ. ಹಾಗಾಗಿ ರಕ್ಷಿತಾ ಶೆಟ್ಟಿನೇ ಈ ಸೀಸನನ್ನು ಗೆಲ್ಲೋದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಬಟ್ ರಕ್ಷಿತಾ ಶೆಟ್ಟಿ ಮೊದಲಿದ್ದ ರೀತಿಯಲ್ಲೇ ಇದ್ದಿದ್ರೆ ಖಂಡಿತವಾಗಿಯೂ ಬಿಗ್ ಬಾಸ್ ಸೀಸನ್ 12 ಗೆಲ್ತಾ ಇದ್ರು ಅಂತ ಕಾಣಿಸುತ್ತೆ. ಆ ಇನ್ನೋಸೆನ್ಸ್ ಅವರಲ್ಲಿತ್ತು. ಅವರು ಊರಿಂದ ಬಂದಿದ್ದು ಬರೀ ಕೇವಲ ಊರಿನ ಜನದ ಜೊತೆಗೆ ಮಾತ್ರ ಇದ್ದಿದ್ದು, ಈ ಥರ ಎಲ್ಲ ಎಲ್ಲರ ಜೊತೆಗೆ ಬೆರೀದೇ ಇದ್ದಿದ್ದು, ಗೇಮ್ಸ್ ಆಡದೇ ಇದ್ದಿದ್ದು, ಆ ಇನ್ನೋಸೆನ್ಸ್ ಅವರಲ್ಲಿ ಇತ್ತು. ಆದರೆ ಹೋಗ್ತಾ ಹೋಗ್ತಾ ಅವರ ಅತಿರೇಕದ ವರ್ತನೆಯನ್ನು ನೋಡ್ತಾ ಇದ್ರೆ, ಓವರ್ ಆ್ಯಕ್ಟಿಂಗನ್ನು ನೋಡ್ತಾ ಇದ್ರೆ ರಕ್ಷಿತಾ ಶೆಟ್ಟಿ ಕೆಲವರಿಗೆ ಕಿರಿಕಿರಿ ಆಗ್ತಾ ಇರೋದು ಉಂಟು. ಖಂಡಿತವಾಗಿಯೂ ರಕ್ಷಿತಾ ಗೆಲ್ಲೇಬಾರ್ದು ಅಂತ ಅನೇಕ ಮಂದಿ ಹೇಳ್ತಾ ಇರೋದು ಉಂಟು. ಅವ್ರು ತುಂಬಾ ಫೇಕ್ ಅಂತ ಅನ್ನಿಸ್ತಾರೆ ಅಂತ ಹೇಳ್ತಾ ಇರೋದು ಉಂಟು. ಆದರೂ ಇದೆಲ್ಲದರ ನಡುವೆ ರಕ್ಷಿತಾ ಶೆಟ್ಟಿ ಗೆದ್ದರೂ ಗೆಲ್ಬೋದು. ಯಾಕಂದರೆ ಸ್ಟ್ರಾಂಗ್ ಆಗಿದ್ದಾರೆ, ತುಂಬ ಸ್ಟ್ರಾಂಗ್ ಆಗಿ ಯೋಚನೆ ಮಾಡ್ತಾರೆ. ಅದಲ್ದೇ ಗೇಮ್ ಹೇಗೆ ಆಡಬೇಕು, ಸ್ಟ್ರಾಟಜಿ ಹೇಗೆ ಮಾಡಬೇಕು, ಪ್ಲ್ಯಾನ್ ಯಾವ ರೀತಿಯ ಮಾಡಬೇಕು, ಯಾರಿಗೆ ಯಾವ ಡೈಲಾಗ್ ಹೊಡಿಬೇಕು, ಎಲ್ಲಿ ಯಾರನ್ನು ಬಗ್ಗಿಸ್ಬೇಕು, ಇದೆಲ್ಲವೂ ಕೂಡ ರಕ್ಷಿತಾ ಶೆಟ್ಟಿಗೆ ಗೊತ್ತಿರೋದ್ರಿಂದ ಕಿಚ್ಚ ಸುದೀಪಿಗೆ ಕಣ್ಣು ಹೊಡೆದವರು ಬಿಗ್ ಬಾಸ್ ಗೆಲ್ಲಲ್ವಾ ಅಂತ ಅನೇಕ ಮಂದಿ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರರು ಹೇಳೋ ಪ್ರಕಾರವಾಗಿ ರಕ್ಷಿತಾ ಗೆಲ್ತಾರೆ ಅಂತ ಕೆಲವರು ಹೇಳ್ತಿದ್ರೆ, ಕೆಲವರು ಸೋಲ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ನಮ್ಮ ಊಹೆಗೂ ಮಿಲುಕದೊಂದು ಆಗ್ಬೋದು. ಅದು ಅಶ್ವಿನಿ ಗೌಡ ಗೆದ್ರೂ ಗೆಲ್ಬಹುದು ಅಂತ ಕೆಲವರು ಕಮೆಂಟ್ ಹಾಕ್ತಾ ಇದ್ದಾರೆ. ಹೌದು, ಅಶ್ವಿನಿ ಗೌಡ ಬಿಗ್ ಬಾಸ್ನಲ್ಲಿ ಮೊದಲು ಬಂದಾಗ ಖಂಡಿತವಾಗಿ ಸೋಲ್ತಾರೆ ಅಂತಲೇ ಅನ್ನಿಸ್ತಾ ಇತ್ತು. ಯಾವುದೇ ಕಾರಣಕ್ಕೂ ಗೆಲ್ಲಬಾರ್ದು ಅಂತ ಅನ್ನಿಸ್ತಾ ಇತ್ತು. ಅಷ್ಟರ ಮಟ್ಟಿಗೆ ಆ್ಯಟಿಟ್ಯೂಡ್ ಕೂಡ ಇತ್ತು. ಆದರೆ ಯಾವಾಗ ಅಶ್ವಿನಿ 2.0 ಶುರುವಾಯಿತು ಆವಾಗಿನಿಂದ ಅವ್ರ ಮೇಲೆ ಒಂದು ಸ್ವಲ್ಪ ಬೇರೆ ಥರದ್ದು ಫೀಲಿಂಗ್ ಬರೋಕ್ಕೆ ಶುರು ಆಗಿದೆ. ಪಾಪ, ಒಳ್ಳೆಯವರು, ಚೆನ್ನಾಗಿ ಆಟ ಆಡ್ತಾರೆ, ಇದ್ದಂಗೆ ಹೇಳ್ತಾರೆ, ನೇರವಾಗಿ ಹೇಳ್ತಾರೆ, ಟಾಸ್ಕನ್ನು ಚೆನ್ನಾಗಿ ಆಡ್ತಾರೆ, ಈ ಥರದ್ದೆಲ್ಲ. ಸೊ ಹಾಗಾಗಿ ಹೇಳಲಿಕ್ಕಾಗೋದಿಲ್ಲ. ಮೊದಲು ಇಷ್ಟ ಆಗದೆ ಇದ್ದವರು ಕೊನೆಯದಾಗಿ ಇಷ್ಟ ಆಗಿ ಅಶ್ವಿನಿ ಗೆದ್ದರೂ ಗೆಲ್ಬೋದು, ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಾವ್ಯ ಅಥವಾ ರಕ್ಷಿತಾ ಅಥವಾ ಅಶ್ವಿನಿ, ಇವ್ರು 3 ಜನದಲ್ಲಿ ಯಾರಾದರೂ ಬಿಗ್ ಬಾಸ್ ಸೀಸನ್ 12 ಗೆಲ್ಬೋದು. ಇಲ್ಲಿವರೆಗೂ ಗೆದ್ದಿರೋದು ಒಬ್ಬರೇ ಒಬ್ಬರು, ಅದು ಶ್ರುತಿ ಮಾತ್ರ. ಈ ಸೀಸನ್ನಲ್ಲಾದರೂ ಗೆಲ್ತಾರೆ ಅಂತ ಕಾಣಿಸುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಜ್ಯೋತಿಷ್ಯ ಶಾಸ್ತ್ರರು ಹೇಳಿದ ಪ್ರಕಾರ ಗಿಲ್ಲಿ ಗೆಲ್ಲಲ್ವಾ? ಬೇರೆ ಯಾವ ಮಹಿಳೆ ಗೆಲ್ಬೋದು? ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.